ಕೆಲವು ತರಕಾರಿಗಳನ್ನು ತಿಂದರೆ ಮನುಷ್ಯ ಹೇಗೆ ಮಾತಾಡ್ತಾನೆ ಅಂತಕ್ಕಂತಹ ಒಂದು ಮಿಮಿಕ್ರಿಯನ್ನು ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಈಗ ನೋಡಿ, ಎಲ್ಲ ತರಕಾರಿಗಳನ್ನು ತಿನ್ನಬೇಕು, ಎಲ್ಲ ಸೊಪ್ಪುಗಳನ್ನ ತಿನ್ನಬೇಕು. ಹಾಗಾಗಿ ದೇಹಕ್ಕೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹಾಗಾಗಿ ಮನುಷ್ಯ ಯಾವ ರೀತಿ ತರಕಾರಿಗಳನ್ನ ತಿಂತಾನೆ ಅದೇ ರೀತಿ ಮಾತಾಡ್ತಾನೆ ಕೇಳಿ. ಈಗ ನೋಡಿ, ಆ ಕುಂಬಳಕಾಯಿ ತಿನ್ನೋರು ಹೇಗೆ ಮಾತಾಡ್ತಾರೆ ಅನ್ನೋದನ್ನ. ಏನಪ್ಪ ಎಲ್ಲೋ ಇದು ಇಲ್ವಾ ನಾಳೆ ಬರೋಂಗಿಲ್ಲಪ್ಪ, ನಾಳೆ ಇವತ್ತು ಆ ಕೆಲಸ ಇದೆ, ಹೋಗಿದ್ವಾ ಇರಲಿಲ್ಲ, ನಾಳೆ ಬರ್ತೀನಿ. ಇಲ್ಲಪ್ಪ ನಾನು ನಿಜವಾಗ್ಲೂ ನಾಳೆ ಬರ್ತೀನಿ ಹೋಗಪ್ಪ. ಇದು ಯಾಕಂದರೆ ಅವರು ಕುಂಬಳಕಾಯಿ ತಿಂತು ಕುಂಬಳಕಾಯಿ ಥರನೇ ಮಾತಾಡ್ತಾರೆ. ಇದು ಕುಂಬಳಕಾಯಿ ಭಾಷೆ. ಹಾಗೆ ನುಗ್ಗೆಕಾಯಿ ತಿನ್ನೋರು ಹೇಗೆ ಮಾತಾಡ್ತಾರೆ ಕೇಳಿ. ಅದು ಸಣ್ಣಕ್ಕಿರ್ತದೆ ನುಗ್ಗೆಕಾಯಿ. ಹಾಗೆ ಅವ್ರು ಯಾವ ರೀತಿ ಮಾತಾಡ್ತಾರೆ ನುಗ್ಗೆಕಾಯಿ ತಿನ್ನೋರು ಅಂತ. ಏನೋ ಯಾವಂದ ಸರಿದ್ಯಾ ಅವನು ನಿಂತ್ಕೊಳ್ಳೋಕ್ಕಿಲ್ಲ ಅವರು. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಚೆನ್ನಾಗಿದೆ ಕಣ. ಯಾವಾಗ ಬಂದ ಚೆನ್ನಾಗಿದೆ. ಪರ್ಪರಲ್ಲ ಹೋಗಿದ್ವಾ? ಸರಿ ಹೋಗಿದ್ವಾ? ಸಣ್ಣಕ್ಕಿರ್ತಾರೆ ನುಗ್ಗೆಕಾಯಿ ತಿನ್ನೋರು, ಹಾಗೆ ಈ ಥರ ಮಾತಾಡ್ತಾರೆ. ಹಾಗೆ ಹಾಗಲಕಾಯಿ ತಿನ್ನೋರು ಹೇಗೆ ಮಾತಾಡ್ತಾರೆ ಕೇಳಿ. ಯಾವಾಗ ಬಂದ್ಯೋ ಅಪಭ್ರಂಶ? ನೋಡಿ ಚೆನ್ನಾಗಿದ್ರಿ ಕಣ. ಏನೋ ಇಷ್ಟು ಬೇಗ ಹೋಗ್ತಾ ಇದೆಯಾ? ಹೋಗು ಬೇಗ ಬಾ. ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅನಿಷ್ಟ ಮುಂಡೆ ಅದು ಬಂದ್ಬಿಡ್ತೋ ಇಲ್ಲಿ. ಅಪಭ್ರಂಶ ಮುಂಡೆ ಅದೇ. ಹೋಗೋ, ನೀನು ಹೇಳ್ಕರೆ ಬರಬೇಡ, ಹೋಗೋ. ಯಾವಾಗಲೂ ಮುಖನ ಗಂಟು ಹಾಕೊಂಡು ಮಾತಾಡ್ತಾರೆ. ಇದು ಹಾಗಲಕಾಯಿ ಭಾಷೆ. ಹಾಗೆ ಮೂಲಂಗಿ ತಿನ್ನೋರು ಹೇಗೆ ಮಾತಾಡ್ತಾರೆ ಕೇಳಿ. ಮೂಲಂಗಿ ಓಯ್ ಯಾಕೆ ಬಿಡ್ತಿದ್ದಿಲ್ಲ? ನೀನು ಬರ್ಬೇಡ, ಹೋಗು, ನಾನು ಬರ್ತೀನಿ. ನೀನು ಬರೋಕ್ಕಿಲ್ಲ ಅಂದ್ರೆ ನಾನು ಬರೋಕ್ಕಿಲ್ಲ. ಅಲ್ಲಿ ಹೇಳಿದ್ದೀನಿ, ತಾಯಿಗೆ ಹೇಳಿದ್ದೀನಿ, ಎಲ್ಲ ಬಂದ್ಬಿಡ್ಬೇಕು ನೀವಲ್ವೇ. ಸರಿ ಆಯಿತು, ನಾನು ಬರ್ತೀನಿ, ಹೋಗು. ಇದು ಮೂಲಂಗಿ ಭಾಷೆ. ಈಗ ಮೀನು ತಿನ್ನೋರು ಹೇಗೆ ಮಾತಾಡ್ತಾರೆ ಕೇಳಿ. ಸ್ವಲ್ಪ ಮೀನು ಶಾರ್ಪಾಗಲಿ ಆ ಮೀನು ತಿನ್ನೋರು ಯಾಕೆ ಬರ್ತೈತಿ. ಎಂಥದು ಪಾರಿಗೆ ಎಲ್ಲಿ ಒಂದು ದಿನದಲ್ಲಿ ಇಳಿಬಹುದು, ಇಲ್ಲಿ ಬರೋಕ್ಕಿಲ್ಲ. ಹೌದು, ಎಂಥದ್ದು ನೀನು ಅಲ್ಲಿ ಹೋಗಬೇಕು, ಇಲ್ಲಿ ಬರಬೇಕು, ನಾನು ಮಾಡೋದಿಲ್ಲ. ಹೌದು, ಎಂಥದ್ದು ಇಲ್ಲ, ನೀನು ಬರಬೇಕು, ನಾನು ಬಂದರೂ ತಾನೆ ನೀನು ಅಲ್ಲಿ ಹೋಗೋದು. ಇದು ಮಂಗಳೂರು ಭಾಷೆ ಸ್ಟೈಲಿ. ಮೀನು ತಿಂತಾರಲ್ಲ ಆ ಥರ ಸ್ಟೈಲ್. ಹಾಗೆ ಈ ಬೆಂಗಳೂರು ಕಡೆ ಸ್ವಲ್ಪ ದೊಡ್ಡದು ತಿಂತಾರೆ, ಶಿವಾಜಿನಗರ ಕಡೆ. ಹಾಗೆ ಅವ್ರ ರೀತಿ ಮಾತಾಡ್ತಾರೆ. कौन बोला सो गैर खोल दे अब्ला अम्बे क्या बाल तुम्हें अब्बू क्या करो अको क्या बाल मुझ सब क्या करो क्या काट में काटा ओको क्या कबने के को दी साथ अब चिट्ठी का तो पालो बे मिक्सी करो अम्बे. ಯಾಕಂದ್ರೆ ಅವ್ರು ದೊಡ್ಡ ತಿಂತು ಸ್ವಲ್ಪ ದೊಡ್ಡ ಥರನೇ ಮಾತಾಡ್ತಾರೆ. ಚಿಕನ್ ತಿನ್ನೋರು ಹೇಗೆ ಮಾತಾಡ್ತಾರೆ ಕೇಳಿ. ಚಿಕನ್ ತಿನ್ನೋರು ಹೇಗೆ ಮಾತಾಡ್ತಾರೆ. ಅದೇ ಬರೋ ಅವ್ರಿಗೆ ಅವರು ಅಡಿಜೈತಿ. ಅಲ್ಲಿ ಪುಕ್ಕ ಬರ್ತಾ ನನ್ನ ಯಾಕಂದರೆ ಚಿಕನ್ ತಿಂದಿದ್ದು ಕೋಳಿ ಥರನೇ ಮಾತಾಡ್ತಾರೆ. ಹಾಗೆ ಕಪ್ಪೆ ತಿನ್ನೋರು ಹೇಗೆ ಮಾತಾಡ್ತಾರೆ ಹೇಳಿ. ಕಪ್ಪೆ ಆ ಕಡೆ ಚೈನಾ ದೇಶದಲ್ಲಿ ಆ ಕಡೆ ಕಪ್ಪೆ ತಿಂತಾರಲ್ಲ, ಕಪ್ಪೆ ತಿನ್ನೋರು ಹೇಗೆ ಮಾತಾಡ್ತಾರೆ. ಇದು ಕಪ್ಪೆ ತಿನ್ನೋರ ಸ್ಟೈಲು. ಎಲ್ಲರೂ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.